ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ, ಈ ಕಾಂಗ್ರೆಸ್ ಪಕ್ಷ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಪಕ್ಷ, ಮತ್ತೆ ಆಂತರಿಕ ಶಿಸ್ತು ಇರುವಂತಹ ಒಂದು ಪಕ್ಷ. ಮತ್ತೆ ಸ್ವತಂತ್ರ ಪೂರ್ವದಲ್ಲೂ ಕೂಡ ಸ್ವತಂತ್ರಕ್ಕೋಸ್ಕರ ಹೋರಾಡುವಂತ ಪಕ್ಷ, ಒಂದು ಶಿಸ್ತನ್ನು ಮೈಗೂಡಿಸಿಕೊಂಡು ಒಂದು ತತ್ವ ಸಿದ್ಧಾಂತಕ್ಕೆ ಬದಲಾಗಿ ಕೆಲಸ ಮಾಡ್ತಿರುವಂತ ಕಾರ್ಯಕರ್ತರಂತ ಒಂದು ಪಕ್ಷ. ಇಂಥ ಒಂದು ಪಕ್ಷಕ್ಕೆ ಈ ಒಂದು ಕಳೆದ ಏನು ಸುಮಾರು 2-3 ತಿಂಗಳ ಹಿಂದೆ ಕೆಲವರು ನಮ್ಮ ಗೌರಿಶಂಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಸುಮಾರು ಜನ ಜೆಡಿಎಸ್ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಂತೋಷ. ಈಗ ಅದರಿಂದ ನಮ್ಮ ಪಕ್ಷಕ್ಕೂ ಕೂಡ ಒಂದೊಳ್ಳೆ ಬಲ ಕೂಡ ಬಂದಿದೆ. ಜೊತೆಗೆ ಇಲ್ಲಿ ಒಂದೇನಾಗಿದೆ ಅಂದ್ರೆ, ಎಲ್ಲರೂ ಬಂದ್ರು, ಆದ್ರೆ ನಮ್ಮ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನು ಕೆಲವೊಂದು ವ್ಯಕ್ತಿಗತವಾದ ಪಕ್ಷಗಳು ಮತ್ತೆ ಒಂದು ಕೆಲವು ಕುಟುಂಬಕ್ಕೆ ಸಿಕ್ಕಿರುವಂತಹ ಪಕ್ಷಗಳಿಂದ ಒಂದು ಆ ಸಿದ್ಧಾಂತ ತತ್ವ ಸಿದ್ಧಾಂತಗಳಲ್ಲಿ ಅವರನ್ನು ಅಲ್ಲಿ ಬಿಟ್ಟು ಬಂದಿಲ್ಲ. ಈ ನಮ್ಮ ಒಂದು ಶಿಸ್ತಿರಂತ ಪಕ್ಷಕ್ಕೆ ಬಂದು ಅಲ್ಲಿದ್ದಂತ ಏನು ಅವರ ಒಂದು ಸಂಸ್ಕೃತಿ ಇತ್ತು ಅದನ್ನೇ ಇಲ್ಲಿ ಕೂಡ ಮುಂದುವರಿಸಿಕೊಂಡು ಹೋಗುವಂತ ಕೆಲವು ಸಂಪ್ರದಾಯ ಮಾಡ್ತಾರೆ. ಈಗಿರುವಾಗೆ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆಲೂರು ಲೇಪಾಕ್ಷಿ ಅವರು ಈ ಹಿಂದೆ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈಸುಮುಖವಾಗಿ ರೀತಿಯಲ್ಲಿ ಪಕ್ಷ ವಿರೋಧ ಚಟುವಟಿಕೆಗಳನ್ನು ಮಾಡಿಕೊಂಡು ಪಕ್ಷದಲ್ಲೇ ಇದ್ದುಕೊಂಡು ಕೂಡ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಹ ಬೆಂಬಲ ಮಾಡಿಕೊಂಡು ಕೆಲವೊಂದು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧ ನಡ್ಕೊಂಡಿದ್ವಿ. ಈ ವಿಚಾರವನ್ನು ನಾವು ಪಕ್ಷದ ನಮ್ಮ ನಾಯಕರು ಗಮನಕ್ಕೆ ತಂದಿದ್ವಿ. ಮತ್ತೆ ಈ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದ ಗೌರಿಶಂಕರ್ ಅವರ ಗಮನಕ್ಕೂ ಕೂಡ ಸುಮಾರು ಸರಿ ತಂದಿದ್ವಿ. ಈ ತಂದಂತ ಸಂದರ್ಭದಲ್ಲೂ ಕೂಡ ಈಗ ವಿಧಾನ ಪರಿಷತ್ ಚುನಾವಣೆ ಇದೆ. ಈಗ ಅವರು ಪ್ರೆಸೆಂಟ್ ನಮ್ಮ ಗ್ರಾಮಾಂತರ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಬೆಳಗಾವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ರೀತಿ ಇದ್ದು ಕೂಡ ಈಗ ಪಕ್ಷೇತರ ಅಭ್ಯರ್ಥಿ ಶಿವರಾಜನ್ ಅವರ ಕಡೆ ಅವರ ಪರವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲೆಲ್ಲ ಓಡಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಿರೋದು ಗಮನಕ್ಕೆ ಬಂದಿದೆ. ಜೊತೆಗೆ ಆ ಪಕ್ಷೇತರ ಅಭ್ಯರ್ಥಿ ಏನಿದ್ದಾರೆ ಶಿವರಾಜ್ ಅವರು, ಅವರೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರ ಒಂದು ಅಕೌಂಟ್ ಅಲ್ಲಿ ಫೇಸ್ಬುಕ್ ಅಕೌಂಟ್ ಕೂಡ ಇದ್ರ ಬಗ್ಗೆ ಅವರೇ ಹಾಕೊಂಡು ಅವರು ಕೆಲವರೆಲ್ಲ ಪ್ರಚಾರ ಮಾಡ್ತಾರಂತ ಪಟ್ಟಗಳೆಲ್ಲ ಹಾಕಿದ್ದಾರೆ. ನೋಡಿ, ಈ ರೀತಿ ಜೆಡಿಎಸ್ ಇದ್ದಂತವರು ಬಂದು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ, ಪಕ್ಷ ಸಿದ್ಧಾಂತಗಳಿಗೆಲ್ಲ ಹೋಗ್ಬಿಟ್ಟು ಅವರಲ್ಲಿ ಮಾತಾಡ್ಕೊಂಡು ಬಂದಿಲ್ಲಿ ಈಗ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡೇ ಕೂಡ ಬೇರೆ ವ್ಯಕ್ತಿಗೆ, ಬೇರೆ ಪಕ್ಷದ ಅಭ್ಯರ್ಥಿಗೆ ಪ್ರಚಾರ ಮಾಡ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ. ಆದ್ರಿಂದ ಈ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿರ್ತಕ್ಕಂಥ ಆಲೂರು ಲೇಪಾಕ್ಷಿ ಅವ್ರನ್ನ ಈ ಕೂಡಲೇ ಪಕ್ಷದ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಿ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ನಾನು ನಮ್ಮ ಪಕ್ಷದ ನಾಯಕರು, ಜಿಲ್ಲಾಧ್ಯಕ್ಷರಲ್ಲಿ ಮತ್ತೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಕೇಳ್ಕೊಂಡೆ. ಜೊತೆಗೆ ಲೇಪಾಕ್ಷಿ ಅವರು ಈ ಹಿಂದೆ ಮಾಡಿರುವಂತಹ ಕೆಲವೊಂದು ಈ ತರ ಕೆಲಸಗಳನ್ನ ಅವರ ನಾಯಕರಾದಂತ ಗೌರಿಶಂಕರ್, ಮಾಜಿ ಶಾಸಕರು ಗೌರಿಶಂಕರ್ ಅವರು ಗಮನ ಸುಮಾರು ತಂದರೂ ಕೂಡ ಅವ್ರು ಯಾವುದೇ ರೀತಿ ಅವರ ಕ್ರಮ ಕೈಗೊಳ್ಳೋದ್ರಿಂದ ಕೂಡ ಬಹಳ ಬೇಜಾರು. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸುಮಾರು ವರ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಪಕ್ಷನ ಒಂದು ಶಿಸ್ತುಬದ್ಧವಾಗಿ ಉಳಿಸ್ಕೊಂಡು ಬಂದಿದ್ವಿ, ಗೌರವ ಉಳಿಸ್ಕೊಂಡು ಬಂದಿದ್ವಿ. ಈಗ ಬೇರೆ ಪಕ್ಷದಿಂದ ಬಂದ್ಬಿಟ್ಟು ಇಲ್ಲಿ ಈ ಪಕ್ಷ ಸಿದ್ಧಾಂತಗಳು ಒಪ್ಕೊಂಡು ಪಕ್ಷ ಸೇರ್ಪಡೆ ಆಗಿ ಈ ಪಕ್ಷ ವಿರೋಧ ಚಟುವಟಿಕೆ ಮಾಡೋದ್ರಿಂದ ಮೂಲ ಕಾಂಗ್ರೆಸ್ಸಿಗರಿಗೆ ಇಲ್ಲಿ ಬಹಳ ನೋವಾಗಿದೆ. ಈಗ ಆಲೂರು ಲೇಪಾಕ್ಷಿ ಅವರಿದ್ದಾರೆ, ಇವರು ನಮ್ಮ ಮಾಜಿ ಶಾಸಕರು ಗೌರಿಶಂಕರ್ ಇದ್ದಾರೆ, ಅವರ ಹಿಂಬಾಲಕ. ನಾನು ಗೌರಿಶಂಕರ್ ಅವರು ಕೇಳ್ಕೊಳ್ಳೋದಿಷ್ಟೇ, ನೀವು ಈ ಪಕ್ಷಕ್ಕೆ ಬಂದು ಏನೋ ಒಂದು ರೀತಿ ನೆಲೆ ಕಟ್ಕೊಂಡು ಒಂದು ಸ್ವಲ್ಪ ಆಶ್ರಯ ತರ ಬಂದು ನಿಂತ್ಬಿಟ್ಟು ಪಕ್ಷಕ್ಕೆ ಕೆಡಿಸ್ಬಿಟ್ಟು ಹೋಗಕ್ ಬಂದಿದ್ರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಯಾಕೆಂದ್ರೆ ಶಿಸ್ತುಬದ್ಧವಾಗಿರೋ ಪಕ್ಷದಲ್ಲಿ ಬಂದು ನಿಮ್ಮ ಹಿಂಬಾಲಕರುಗಳಿಗೆ ಬೇಕಾದಂತ ಇಲ್ಲಿ ಕೆಲವು ಪೋಸ್ಟ್ಗಳು ಕೊಡಿಸ್ಬಿಟ್ಟು ಅವ್ರ ಕಡೆಯಿಂದ ಇಂಡೈರೆಕ್ಟ್ ಆಗಿ ಪಕ್ಷಕ್ಕೆ ಮತ್ತೆ ಪಕ್ಷದ ನಾಯಕರುಗಳಿಗೆಲ್ಲ ಪಕ್ಷದ ಕಾರ್ಯಕರ್ತರು ಮುಜುಗರ ಆಗೋ ರೀತಿಯಲ್ಲಿ ಈ ಕೃತ್ಯ ಮಾಡ್ತಾರೆ. ಬಹಳ ಅಕ್ಷಮ್ಯ ಮಾಡ್ತಿರುವಂತ ಆಲೂರು ಲೇಪಾಕ್ಷಿ ಅಂತ ವ್ಯಕ್ತಿಗಳನ್ನ ಈ ಕೂಡಲೇ ಪಕ್ಷದಿಂದ ವಜಾ ಮಾಡಬೇಕು.